ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ಮನುಷ್ಯ ಮಾಟ ಬಿಡಿಸುವುದು ಅಂತ ಒಂದು ಮಾಡ್ತಾರೆ. ಈ ಮಾಟ ಬಿಡಿಸುವಂಥ ಕ್ರಮದಲ್ಲಿ ನೋಡಿ, ಆ ಹುಡುಗಿಯನ್ನು ಕೂರಿಸಿ ಆ ಹುಡುಗಿಯನ್ನ, ಆ ಒಂದು ಮುಗ್ಧ ಹುಡುಗಿಯನ್ನ ಒಂದು ಗಮನಿಸಿ, ಜೊತೆಗೆ ಆ ಮನೆಯನ್ನ ಗಮನಿಸಿ. ಆ ಮನೆ ಎಷ್ಟು ಬಡತನದಿಂದಿದೆ, ಮತ್ತೆ ಒಂದೇ ಹಾಲ್ ಇದೆ, ಹತ್ತಿರ ಒಂದು ಚಿಕ್ಕ ಬಾತ್ರೂಮ್ ಇದೆ. ಆ ಮನೆಗೆ ಪಾಪ ಮುಗ್ಧ ಮನೆಯನ್ನಾದರೂ ನೋಡಿ, ಈ ಪಾಪಿಗಳಿಗೆ ಒಂದು ಕರುಣೆ ಆದರೂ ಬರಬೇಕಲ್ವೇ? ಮಾಟ ಬಿಡಿಸುವುದಂತ ಹೇಳಿದರೆ 1 ಲಕ್ಷ ರೂಪಾಯಿ ಇದ್ರೆ ಆ ಮನೆಗೆ ಒಂದು ಸಾರಣೆಯನ್ನಾದರೂ ಮಾಡ್ಬೋದಲ್ವ? ನಾನು ಹೇಳುವಂಥದ್ದು, ಆ ಮನೆಗೆ ಹೋಗಿ ನೆನಪಿಡಿ ನೋಡಿ, ಇಲ್ಲಿ ಆ ಮಗುವನ್ನು ಕೂರಿಸಿ ಒಂದು ಕುಚ್ಚಲಕ್ಕಿಯ ರಾಶಿ ಹಾಕೋದು, ಮತ್ತು ಎದುರುಗಡೆ ಬಣ್ಣದ ಒಂದು ಮಂಡಲ ಹೊಡೆಯುವುದು. ಆ ಮಂಡಲದಲ್ಲಿ ಏನೋ ಒಂದು ಬ್ಯೂಟಿ ಪಾರ್ಲರಿಂದ ಬಂದ ಹುಡುಗಿಯ ಥರ ಏನೋ ಒಂದು ದೇವಿಯ ಚಿತ್ರ ಕಟ್ಟಿಂಗ್ ಮಾಡಿ ಏನೆಲ್ಲ ಹಾಕಿದೆ. ನಾನು ಭಯಗೃತ್ತವಾಗಿ ಸೂಟೆ, ಚಿಲ್ಲಿ, ಕೊಲ್ತಿರಿ, ಕೋಲಿನೆಗಳನ್ನು ಹಾಕಿ ಆ ಮಗುವನ್ನು ಕೂರಿಸಿ ಅರಸಿನ ಗಿಡ ಕುರ್ದಿಯಲ್ಲಿ ಮಿಕ್ಸ್ ಮಾಡಿ ತಿನ್ನಲಿಕ್ಕೆ ಇವನು ಗೊಬ್ಬೆ ಆಗ್ತಾ ತಿನ್ನಲಿಕ್ಕೆ ಹೇಳ್ತಾ ಇದ್ದಾನೆ ನೋಡಿ. ಯಾವ ರೀತಿ ತಿನ್ಬೋದು? ಅದು ಕುರ್ಕುರೆ ಲೇಸ್ ತಿನ್ನುವ ಇದು ಕರ್ಪೂರ ತಿನ್ನಲಿಕ್ಕೆ ಸಾಧ್ಯ ಇದೆಯಾ? ಆ ಕರ್ಪೂರ ತಿನ್ನಲಿಕ್ಕೆ ಒತ್ತಾಯ ಮಾಡ್ತಾನೆ. ಜೊತೆಗೆ ಒಂದು ಕೋಲಿಯನ್ನು ಕೊಟ್ಟು ರಕ್ತ ಕುಡಿ, ಬಾಯಿ ಬಿಡು, ಬಾಯಿ ಬಿಡು, ಬಾಯಿ ಬಿಡು ಅಂತಾನೆ. ಏನಂತ ಬಾಯಿ ಬಿಡಲಿ? ಆ ಪರಿಸ್ಥಿತಿಯನ್ನು ನೋಡುವಾಗಲೇ ಆ ಮಗು ಅರ್ಧ ಜೀವ ಆಗ್ತದೆ.